Hello everyone, welcome to Square Catalyst and also welcome to 7th Standard Ganit Prakash. So we were in the lesson number 4. This is the second class, okay? And till now we have finished first, second, third and fifth unit. Fifth unit ಕೂಡ finished ಆಗಿದೆ. That is parallel ಮತ್ತೆ intersecting lines ಆಗಿದೆ ಆಯ್ತಾ? ಅದನ್ನ ಹೇಗೆ ನೋಡೋದು ಅಂತ ನಾನು ಹೇಳ್ತೀನಿ. ಸೊ ಏನು ಈ ರೀತಿ ನಿಮಗೆ ಡಿಸ್ಪ್ಲೇ ಆಗ್ತಿರುತ್ತೆ ಮೊಬೈಲ್ನಲ್ಲಿ ವಿಡಿಯೋಸ್ ನೋಡುವಾಗ. ಸೊ ಇಲ್ಲಿ ಹೋದ್ರೆ ನಿಮಗೆ ಹೋಮ್ ಟ್ಯಾಬ್ ಸಿಗುತ್ತೆ ಚಾನೆಲ್ದು. ಓಕೆ, ಸೊ ಈ ರೀತಿ ಹೋಮ್ ಟ್ಯಾಬ್ ಓಪನ್ ಆಗುತ್ತೆ. ಇಲ್ಲಿ ಹೋಮ್, ವಿಡಿಯೋ, ಶಾರ್ಟ್ಸ್, ಕೋರ್ಸ್, ಪ್ಲೇ ಲಿಸ್ಟ್ ಅಂತೆಲ್ಲ ಡಿಸ್ಪ್ಲೇ ಆಗಿದೆ ಅಲ್ಲ. ಸೊ ಗೋ ಟು ಪ್ಲೇ ಲಿಸ್ಟ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರಿಪ್ಷನ್ ಆಗಿ ಆಯ್ತಾ. ಸೊ ದೆನ್ ಗೋ ಟು ಪ್ಲೇ ಲಿಸ್ಟ್. ಪ್ಲೇ ಲಿಸ್ಟಲ್ಲಿ ಈ ರೀತಿ ಸಪ್ರೇಟ್ ಒಂದೊಂದು ಯೂನಿಟ್ ಕೂಡ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ. ಸೊ ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ದ ಪ್ಲೇ ಲಿಸ್ಟ್. ಇಲ್ಲಿದೆ ಫಿಫ್ತ್ ಲೆಸನ್, ಇಲ್ಲಿದೆ ಥರ್ಡ್ ಲೆಸನ್, ಲೈಕ್ ದ್ಯಾಟ್ ಯು ಕ್ಯಾನ್ ಅಬ್ಸರ್ವ್ ದ ಲೆಸನ್ಸ್. ಆ್ಯಂಡ್ ಇಲ್ಲಿ ಮೋರ್ ಅಂತ ಹೋದರೆ ನಿಮಗೆ ಇನ್ಸ್ಟಾಗ್ರಾಮ್ ಲಿಂಕ್, ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ ಲಿಂಕ್ ಸಿಗುತ್ತೆ. ನಿಮ್ಗೆ ಏನಾದರೂ ಕ್ವೆಶನ್ಸ್ ಇತ್ತು ಕೇಳಬೇಕು ಅನ್ನೋದಿದ್ರೆ ಇನ್ಸ್ಟಾಗ್ರಾಮ್ ಮುಖಾಂತರ ಯು ಕ್ಯಾನ್ ಆಸ್ಕ್ ಮೀ ಕ್ವೆಶನ್ಸ್. ಏನಾದರೂ ಫ್ಯೂಚರ್ ಅಪ್ಡೇಟ್ಸ್ ಇದ್ದರೆ ಐ ವಿಲ್ ರೀಚ್ ಯು ಔಟ್ ಥ್ರೂ ದೋಸ್ ಮೀಡಿಯಮ್. ಓಕೆ, ಎಸ್. Let's quickly start today's session. That is 4.2 revisiting arithmetic expression. ಈಗ arithmetic expression, algebraic expression ಏನು ನಾವು ಪ್ರಾಪರ್ಟೀಸ್ ಯೂಸ್ ಮಾಡ್ತೀವಿ ಸೇಮ್ ಇರುತ್ತೆ ಆಯ್ತಾ. ಸೊ ಎರಡಕ್ಕೂ ಏನು ಡಿಫ್ರೆನ್ಸ್ ಅಂದರೆ ಅಲ್ಲಿ ಆಲ್ಫಾಬೆಟ್ ಇರಲ್ಲ arithmetic expressionನಲ್ಲಿ. ನಮಗೆ ಇಲ್ಲಿ algebraic expressionನಲ್ಲಿ ಏನಿರುತ್ತೆ, ಆಲ್ಫಾಬೆಟ್ಸ್ ಇರುತ್ತೆ. ಓಕೆ, ಸೊ arithmetic expressionನಲ್ಲಿ 3 ಟಾಪಿಕ್ಸ್ನ ನಾವಿಲ್ಲಿ ಮೇನ್ ಆಗಿ ಓದ್ತಾ ಇದ್ದೀವಿ. ದಟ್ ಇಸ್ ಸ್ವಾಪಿಂಗ್, ಗ್ರೂಪಿಂಗ್ ಅಂತ, ದೆನ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಸೊ ಸ್ವಾಪಿಂಗ್ ಅಂತಂದ್ರೆ ಏನು, I will explain you here, okay? ಸ್ವಾಪಿಂಗ್ ನೀವು ಅರ್ಥಮೆಟಿಕ್ ಎಕ್ಸ್ಪ್ರೆಷನಲ್ಲಿ ಎಲ್ಲ ಓದಿರ್ತೀರ, ಜಸ್ಟ್ ಇದು ರಿವಿಷನ್ ಆಯ್ತಾ. ಸ್ವಾಪಿಂಗ್ ಅಂತಂದರೆ ಫಾರ್ ಎಕ್ಸಾಂಪಲ್ 2 - 4 + 5 - 10 - 5. ಸೊ ಈ ರೀತಿ ಪ್ಲಸ್ ಮೈನಸ್ ಎಲ್ಲ ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಆಗಿದೆ, ಎಲ್ಲ ಒಟ್ಟಿಗೆ ಇಲ್ಲ ಅಲ್ವಾ. ಸೊ ಈ ರೀತಿ ನೀವು ಒಂದೊಂದನ್ನು ಈಗ ಸಾಲ್ವ್ ಮಾಡಬೇಕು ಅಂತ ಬಂದರೆ ಫಸ್ಟ್ ಇದನ್ನು ಸಾಲ್ವ್ ಮಾಡಿ, ದೆನ್ ಇದು, ಆಮೇಲೆ ಇದು 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 ಈ ರೀತಿನೂ ಮಾಡ್ಬೋದು. ಬಟ್ ಅದನ್ನು ನೀವು ಸ್ವಾಪಿಂಗ್ ಮತ್ತು ಗ್ರೂಪಿಂಗ್ ಮಾಡೋದ್ರಿಂದ ಈಸಿಯಾಗಿ ಕ್ಯಾಲ್ಕುಲೇಷನ್ ಬರುತ್ತೆ. ಸೊ ನೀವು ಯಾವ ರೀತಿ ಸ್ವಾಪ್ ಮಾಡ್ಬೋದು ಅಂದರೆ ಫಸ್ಟ್ ಇದನ್ನೆಲ್ಲ ನೀವೇನು ಮಾಡಬೇಕು, ಅಡಿಷನ್ ಫಾರ್ಮೆಟಲ್ಲಿ ಬರ್ಕೋಬೇಕು. ಸೊ ಹೇಗೆ ಅಂದರೆ 2 + - 4, ಐ ಥಿಂಕ್ ಯು ಆಲ್ರೆಡಿ ನೋ ಇಟ್. ಸೊ -4ನ ಪ್ಲಸ್ ಟರ್ಮ್ಸಲ್ಲಿ ಈ ರೀತಿ ಬರಿಬೋದು, ಏನೂ ಚೇಂಜ್ ಆಗಲ್ಲ ವ್ಯಾಲ್ಯೂಸ್. ಇದನ್ನು ಪ್ಲಸ್ ಆಗಿ -10, ಇದನ್ನು ಪ್ಲಸ್ ಮಾಡಿ -5. ಸೊ ಈಗ ಬಂದಿರೋ ಟರ್ಮ್ಸ್ನೆಲ್ಲ ನಾವೇನು ಮಾಡ್ಬೋದು, ಸ್ವ್ಯಾಪ್ ಮಾಡ್ಬೋದು. ಯಾವುದ್ರ ಜೊತೆಗಾದ್ರು ಸ್ವ್ಯಾಪ್ ಮಾಡ್ಬೋದು. ಸೊ ಈಗ ನನ್ನ ಕನ್ವೀನಿಯನ್ಸ್ಗೆ ನಾನೇನು ಮಾಡ್ತೀನಿ ಅಂತಂದರೆ, ಸೊ 5 ಇದೆ, ಈ 5 ಜೊತೆ ಮೈನಸ್ ಮಾಡಿದ್ರೆ ಈಸಿಯಾಗಿ ನನಗೆ 0 ಬರುತ್ತಲ್ವಾ. ಸೊ ಏನಕ್ಕೆ ಸ್ವಾಪಿಂಗ್ ಗ್ರೂಪಿಂಗ್ ಯೂಸ್ ಮಾಡ್ತೀವಿ ಅಂತಂದರೆ ನಮಗೆ ಈಸಿ ಕ್ಯಾಲ್ಕುಲೇಷನ್ ಆಗಬೇಕು ಅಂತ ಅಷ್ಟೇ. ನೀವು ಸ್ಟಾರ್ಟಿಂಗಿಂದನೇ ಮಾಡ್ತೀನಿ ನಾನು ಸ್ವಾಪ್ ಮಾಡಲ್ಲ ಅಂದರೆ ಎಸ್ ಯು ಕ್ಯಾನ್ ಗೋ ವಿತ್ ದ್ಯಾಟ್. ಬಟ್ ನಿಮಗೆ ಕಾಂಪ್ಲೆಕ್ಸ್ ಆಗುತ್ತೆ, ಸ್ವಲ್ಪ ಈಸಿಯಾಗಿ ಆನ್ಸರ್ ಸಿಗಬೇಕು ಅಂದರೆ ಈ ರೀತಿ ಸ್ವಾಪಿಂಗ್ ಮಾಡಬೇಕು. ಓಕೆ, ಇಲ್ಲಿ +5 ಇದೆ, -5ನ ಸ್ವಾಪ್ ಮಾಡಿ ಗ್ರೂಪ್ ಮಾಡ್ತೀನಿ ನಾನು. ಆ್ಯಂಡ್ ನಾನಿಲ್ಲಿ ನೆಗೆಟಿವ್ ಇರೋ ರಿಮೈನಿಂಗ್ನ ಒಂದು ಗ್ರೂಪ್ ಮಾಡ್ತೀನಿ. ಓಕೆ, ಸೊ 2 + -4 + 10 ನಾನು ಒಂದು ಗ್ರೂಪ್ ಮಾಡ್ತೀನಿ. ಆಮೇಲೆ 5 + -5ನ ಇನ್ನೊಂದು ಗ್ರೂಪ್ ಮಾಡ್ತೀನಿ. ಸೊ ಇಲ್ಲೇನು ಸಿಕ್ತು ನನಗೆ, ಇವೆರಡನ್ನು ಅಡಿಷನ್ ಮಾಡಿದ್ರೆ 5 ± 5 ಅಂದರೆ 5ಅಲ್ಲಿ 5 ಮೈನಸ್ ಆದರೆ 0 ಅಲ್ವಾ. ಸೊ ಹಿಯರ್ ಐ ಗೆಟ್ 0. ಆ್ಯಂಡ್ ದೆನ್ ಇಲ್ಲೇನಾಗುತ್ತೆ, -4 -10. ಸೊ ಎರಡು ಮೈನಸ್ ಇದ್ದಾಗ ಏನಾಗುತ್ತೆ, ಅಲ್ಲಿ ಅಡಿಷನ್ ಆಗುತ್ತೆ. ಸೊ -14 ಆಗುತ್ತೆ, ದೆನ್ 2 ರಿಮೈನಿಂಗ್. ಸೊ ಈಗ ಇವೆರಡನ್ನು ಸಾಲ್ವ್ ಮಾಡೋದು ಈಸಿ ಅಲ್ವಾ. -14 ಅಲ್ಲಿ +2 ಅಂತಂದರೆ ಏನಾಗುತ್ತೆ, ನೆಗೆಟಿವ್ ನಂಬರ್ ಬರುತ್ತೆ, ಐ ವಿಲ್ ಗೆಟ್ 12. ಓಕೆ, ವ್ಯಾಲ್ಯೂ ನೆಗೆಟಿವ್ ಅಲ್ಲಿದೆ, ಸಬ್ಟ್ರಾಕ್ಷನ್ ಆಗಿ 12 ಆಯಿತು. ಓಕೆ, ಸ್ವಾಪಿಂಗ್ ಗ್ರೂಪಿಂಗ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಈಸಿ ಕ್ಯಾಲ್ಕುಲೇಷನ್ ಪರ್ಪಸಿಗೆ ಯೂಸ್ ಮಾಡ್ತೀವಿ. ಆ್ಯಂಡ್ ದ ಸೆಕೆಂಡ್ ಟಾಪಿಕ್ ವಿಚ್ ವಿ ಹ್ಯಾವ್ ಹಿಯರ್ ಇಸ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಸೊ ಯಾವಾಗ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಯೂಸ್ ಮಾಡ್ತೀವಿ ಅಂದರೆ ಫಾರ್ ಎಕ್ಸಾಂಪಲ್ 5 + 2 + 5. ಸೊ ಇಲ್ಲಿ ಮೈನಸ್ ಸಿಂಬಲ್, ಸೊ ಲೆಟ್ ಮೀ ಟೇಕ್ ದಿಸ್ ಆಸ್ ಮೈನಸ್. ಓಕೆ, 2 + 5. ಸೊ ಈ ರೀತಿ ಇತ್ತು, ಬ್ರ್ಯಾಕೆಟಲ್ಲಿ 2 ಟರ್ಮ್ಸ್ ಇತ್ತು, ಹೊರಗಡೆ ಸಿಂಬಲ್ ಮೈನಸ್ ಇತ್ತು ಅಂತ ಅನ್ಕೊಳ್ಳಿ. ಪ್ಲಸ್ ಇದ್ದಾಗ ಏನೂ ಚೇಂಜ್ ಆಗಲ್ಲ, ಬ್ರ್ಯಾಕೆಟ್ ರಿಮೂವ್ ಮಾಡ್ಬೋದು. ಅದಕ್ಕೆ ನಾನು ಪ್ಲಸ್ನ ಬದಲು ಮೈನಸ್ ತೊಗೊಂಡೆ ಇಲ್ಲಿ. 5 - 2 + 5. ಸೊ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟೀಸ್ ಅಂದ್ರೇನು, ಡಿಸ್ಟ್ರಿಬ್ಯೂಟಿವ್ ಅಂತಂದರೆ 5. ಸೊ ಈ ಮೈನಸ್ ಏನಿದೆ ಬ್ರ್ಯಾಕೆಟ್ ಒಳಗಡೆ ಕೂಡ ಅಪ್ಲೈ ಆಗುತ್ತೆ. ಅಂದರೆ ಮೈನಸ್ ಬ್ರ್ಯಾಕೆಟ್ ಇದ್ದು ಮೈನಸ್ ಹೊರಗಡೆ ಇದ್ದಾಗ ಒಳಗಡೆ ಇರೋ ನಂಬರ್ದು ಸೈನ್ ಏನಾಗುತ್ತೆ, ಏನು ಸೈನ್ ಇರುತ್ತೆ ಅದು ಚೇಂಜ್ ಆಗುತ್ತೆ. ಸೊ ಈಗ 2ಗೆ ಏನು ಸೈನಲ್ಲಿ ಇಲ್ಲ ಅಂದರೆ ಇಟ್ ಈಸ್ ಆಲ್ರೆಡಿ ಪ್ಲಸ್ ಅಂತ ಅರ್ಥ, ಪ್ಲಸ್ ಇರೋದು ಈಗ ಮೈನಸ್ ಆಗುತ್ತೆ.
ಇದನ್ನ ನಾವು ರಿಮೂವಿಂಗ್ ದ ಬ್ರಾಕೆಟ್ ಅಂತ ಹೇಳಿ ಓದಿದೀವಿ ಆಯ್ತಾ. ಸೊ ಇದಾದ್ಮೇಲೆ ನಾವು ಸಾಲ್ವ್ ಮಾಡ್ಕೋಬಹುದು. ಈಗೆಲ್ಲ +5 ಇದೆ, -5 ಇದೆ. ಗ್ರೂಪಿಂಗ್ ಸ್ವಾಪಿಂಗ್ ಮಾಡಿ ನಾನು 5 - 5 -2 ಅಂತ ಬರಿಬೋದಲ್ವಾ. ಸೊ ದಿಸ್ ವಿಲ್ ಬಿಕಮ್ 0. ಮೈ ಆನ್ಸರ್ ವಿಲ್ ಬಿ -2. ಓಕೆ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತಂದ್ರೇನು? ಬ್ರಾಕೆಟ್ನ ರಿಮೂವ್ ಮಾಡಿ ಇದನ್ನ ಒಳಗಡೆ ಸ್ಪ್ರೆಡ್ ಮಾಡ್ತಿದೀವಿ. ಸೊ ಮೈನಸ್ ಇದ್ದಾಗ ಬ್ರಾಕೆಟ್ ಇಂದ ಹೊರಗಡೆ ಏನಾಗುತ್ತೆ, ಒಳಗಡೆ ಸೈನ್ ಚೇಂಜ್ ಆಗುತ್ತೆ ಆಯ್ತಾ. ಆ್ಯಂಡ್ ಇದನ್ನ ಇನ್ನೊಂದು ಮೆಥಡಲ್ಲೂ ಮಾಡ್ಬೋದು. ಹೇಗೆ ಅಂತಂದ್ರೆ, ಬ್ರಾಕೆಟ್ ಒಳಗಡೆ ಇರೋದನ್ನ ಫಸ್ಟ್ ಸಾಲ್ವ್ ಮಾಡ್ಬಿಡ್ಬೋದಲ್ವಾ. 5 + 2 ಏನಾಗುತ್ತೆ 7. ಬ್ರಾಕೆಟ್ ಇಂದ ಹೊರಗಡೆ 5 ಮೈನಸ್ ಇದೆ. 5 - 7 ವಿಲ್ ಬಿ -2. ಯಾಕಂದ್ರೆ ಬಿಗ್ಗರ್ ನಂಬರ್ ಸೈನ್ ಏನಿರುತ್ತೆ ಅದನ್ನ ತಗೋಬೇಕು. ಎರಡಕ್ಕೂ ನಮಗೆ ಆನ್ಸರ್ ಬರುತ್ತೆ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂದ್ರೆ ಏನು ಅಂತ ಅರ್ಥ ಮಾಡಿಸೋದಕ್ಕೆ ಇದನ್ನ ಹೇಳಿದೆ ಆಯ್ತಾ. ಸೊ ನೀವು ಯಾವ ವೇಸಲ್ಲಾದ್ರೂ ಸಾಲ್ವ್ ಮಾಡ್ಬೋದು. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂದ್ರೆ ಏನು? ಬ್ರಾಕೆಟ್ನ ರಿಮೂವ್ ಮಾಡಬೇಕು. ಬೈ ಚಾನ್ಸ್ ಈಗ ಇಲ್ಲಿ 5 - 2 ಆಫ್ 2 + 5 ಅಂತ ಇತ್ತು. ಸೊ ಈಗೇನಾಗುತ್ತೆ, ನೆಗೆಟಿವ್ ಸಿಂಬಲು ಇದೆ, ನಂಬರ್ ಕೂಡ ಇದೆ, ನಂಬರು ಒಳಗಡೆಗೆ ಮಲ್ಟಿಪ್ಲೈ ಆಗುತ್ತೆ. ಓಕೆನಾ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿಲಿ ಹೀಗೂ ಬರುತ್ತೆ. 5 ಮೈನಸ್ ಇರೋದ್ರಿಂದ ಆಬ್ವಿಯಸ್ಲಿ ಸೈನ್ ಚೇಂಜ್ ಆಗುತ್ತೆ. ಫಸ್ಟ್ ಮಲ್ಟಿಪ್ಲೈ ಮಾಡೋಣ. 2 × 2 ವಿಲ್ ಬಿ -4. ಓಕೆ, ಸೊ ಇಲ್ಲಿ ಮೈನಸ್ ಇದೆ, ಏನಾಗುತ್ತೆ, ಸಾರಿ ಪ್ಲಸ್ ಇದೆ. ಪ್ಲಸ್ ಇದ್ದಾಗ ಮೈನಸ್ ಚೇಂಜ್ ಆಗುತ್ತೆ. ಏನು ಸಿಂಬಲ್ ಇರುತ್ತೋ ಅದು ಚೇಂಜ್ ಆಗುತ್ತೆ ಇಲ್ಲಿ ಮೈನಸ್ ಇರುವಾಗ. 2 × 5 ವಿಲ್ ಬಿ 10. ಸೊ ಏಕೇನು ಬರುತ್ತೆ ಆನ್ಸರು 5. ನೀವು ಗ್ರೂಪಿಂಗ್ ಆದ್ರೂ ಮಾಡ್ಬೋದು ಅಥವಾ ಯಾವ ರೀತಿನಾದ್ರೂ ಸಾಲ್ವ್ ಮಾಡ್ಬೋದು. ಸೊ 5 - 4 ವಿಲ್ ಬಿ 1 -10 ವಿಲ್ ಬಿ -9. ಓಕೆ, ಸೊ ಇಲ್ಲಿ ನಂಬರ್ ಇದ್ದಾಗ ನಂಬರ್ ಕೂಡ ಮಲ್ಟಿಪ್ಲೈ ಆಗುತ್ತೆ. ಅಥವಾ ನೀವು ಫಸ್ಟ್ ಬ್ರಾಕೆಟ್ನ ಸಾಲ್ವ್ ಮಾಡಿ ಆಮೇಲೆ ಮಲ್ಟಿಪ್ಲೈ ಮಾಡ್ತೀನಿ ಅಂದ್ರೂ ಕೂಡ ಮಾಡ್ಬೋದು. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂದ್ರೇನು? ಬ್ರಾಕೆಟ್ ರಿಮೂವ್ ಮಾಡೋದು. ಓಕೆ, ಸೊ ಅದೇ ರೀತಿ ಇಲ್ಲಿ ಕೆಲವು ಕ್ವೆಶನ್ಸ್ ಕೊಟ್ಟಿದ್ದಾರೆ. ಓಕೆನಾ, ನಾವು ಸಾಲ್ವ್ ಮಾಡಬೇಕು. ಅದನ್ನ ಯಾವ ರೀತಿ ಮಾಡ್ಬೋದು ಅಂತ ಇವರು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಈಗ 23 × 10 23 - 10 × 20 ಇದೆ. ಸೊ ಯಾವ ರೀತಿ ಸಾಲ್ವ್ ಮಾಡ್ಬೋದು? ನೀವು ಫಸ್ಟ್ ಇವೆರಡನ್ನ ಮಲ್ಟಿಪ್ಲೈ ಮಾಡ್ಬೋದು. ಯಾಕಂದ್ರೆ ಫಸ್ಟ್ ಪ್ರಿಫರೆನ್ಸ್ ಶುಡ್ ಬಿ ಗಿವನ್ ಟು ಮಲ್ಟಿಪ್ಲಿಕೇಶನ್ ಅಲ್ವಾ. ಸೊ 10 × 2 ವಿಲ್ ಬಿ 20. ಸೊ ಅಂದ್ರೆ 23 - 20 ಆಗುತ್ತೆ. ಮೈ ಆನ್ಸರ್ ವಿಲ್ ಬಿ +3, ನಾಟ್ -3. +3. ಎಸ್. ಓಕೆ, ಎಸ್. ಸೆಕೆಂಡ್ ಒನ್ 83 20 + 28 -13 + 3. ಸೊ ಹಿಯರ್ ಕಮ್ಸ್ ಸ್ವಾಪಿಂಗ್. ಸೊ ನೀವು ಅಬ್ಸರ್ವ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಕ್ಯಾಲ್ಕುಲೇಷನ್ ಸ್ವಲ್ಪ ಲೆಂತಿ ಆಗುತ್ತೆ. ಯಾಕಂದ್ರೆ 3 ಇಸ್ ಸ್ಮಾಲರ್ ನಂಬರ್, 8 ಇಸ್ ಬಿಗ್ಗರ್ ನಂಬರ್. ಇದನ್ನ ಅಡಿಷನ್ ಮಾಡಿ ಮತ್ತೆ ಇದನ್ನ ಅಡಿಷನ್ ಮಾಡಿ ಮತ್ತೆ ಮೈನಸ್ ಮಾಡಿ ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ. ನೀವು ಇವಾಗ ಯೂನಿಟ್ ಡಿಜಿಟ್ನ ಅಬ್ಸರ್ವ್ ಮಾಡಿ. ಇಲ್ಲೇನಿದೆ, ಯೂನಿಟ್ ಡಿಜಿಟ್ 3 ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಯೂನಿಟ್ ಡಿಜಿಟ್ 3 ಇದೆ. ಸೊ ಯೂನಿಟ್ ಡಿಜಿಟ್ ಸೇಮ್ ಇದ್ದಾಗ ಸಬ್ಟ್ರಾಕ್ಷನ್ ಮಾಡುವಾಗ ಸ್ವಲ್ಪ ಈಸಿ ಅಲ್ವಾ ನಮಗೆ ಕ್ಯಾಲ್ಕುಲೇಟ್ ಮಾಡೋದು. ಅದಕ್ಕೆ ನಾನು ಇವೆರಡನ್ನ ಸ್ವಾಪಿಂಗ್ ಮತ್ತೆ ಗ್ರೂಪಿಂಗ್ ಮಾಡ್ತಾ ಇದ್ದೀನಿ. ಅಂದ್ರೆ ಏನರ್ಥ, 83 - 13 ಪ್ಲಸ್ ಇವೆರಡು ಹಿಂಗೂ ಅಡಿಷನಲ್ ಇದೆ. ವಿ ಕ್ಯಾನ್ ಡೂ ದಟ್. 28 + 32. ಓಕೆ, ಇವೆರಡನ್ನ ಸಬ್ಟ್ರಾಕ್ಷನ್ ಮಾಡಿ. ಸೊ 83ಯಲ್ಲಿ 13 ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದಲ್ವಾ. ಮೈನಸ್ ಮಾಡಿದ್ರೆ ಇಟ್ ಇಸ್ 0. 8 - 1 ವಿಲ್ ಬಿ 7. ಮೈ ಆನ್ಸರ್ ಇಸ್ 70. ಪ್ಲಸ್ ಈಗ 8 ಇದೆ, ಇಲ್ಲಿ ಯೂನಿಟ್ ಡಿಜಿಟಲ್ 2 ಇದೆ. ಸೊ ಇವೆರಡನ್ನ ಆ್ಯಡ್ ಮಾಡಿದ್ರೆ 10 ಆಗುತ್ತೆ. ಸೊ ಐ ಕ್ಯಾನ್ ಡೂ ಲೈಕ್ ದಿಸ್ 28 32. ಸೊ ಎರಡು ಆ್ಯಡ್ ಮಾಡಿದ್ರೆ 10 ಆಗುತ್ತೆ. 1 ಕ್ಯಾರಿ, 5 + 1 6. ಇದನ್ನ ಮೈಂಡ್ ಕ್ಯಾಲ್ಕುಲೇಷನ್ ಕೂಡ ನೀವು ಮಾಡ್ಬೋದು. ಸೊ ನಾವ್ ಐ ಗೆಟ್ 130. ಓಕೆ, ಯಾಕೆ ಗ್ರೂಪಿಂಗ್ ಸ್ವಾಪಿಂಗ್ ಮಾಡ್ತೀವಿ ಅಂತ ಅರ್ಥ ಆಯ್ತಾ. ಎಸ್. ಸೊ ಹಿಯರ್ ಆಲ್ಸೋ ಯು ಕ್ಯಾನ್ ಗ್ರೂಪ್. ಇವೆರಡನ್ನೇ ಗ್ರೂಪ್ ಮಾಡ್ಬೋದು. ಯಾಕಂದ್ರೆ ಯೂನಿಟ್ ಡಿಜಿಟ್ 4 ಇದೆ. 4 ಇದ್ದಾಗ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಈಸಿಲಿ. ಸೊ 4 - 4 ವಿಲ್ ಬಿ ಆಬ್ವಿಯಸ್ಲಿ 0 ಅಲ್ವಾ, ಯೂನಿಟ್ ಡಿಜಿಟ್. 3 - 1 ವಿಲ್ ಬಿ 2. ಸೊ ಇಟ್ ಇಸ್ 20 + 20. ಮೈ ಆನ್ಸರ್ ಇಸ್ 40. ಮೈ ಆನ್ಸರ್ ಇಸ್ 40. ಸೊ ನಾವು ಈಗ ನೀವಿಲ್ಲಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿನ ಯೂಸ್ ಮಾಡ್ಬೋದು. ಮಲ್ಟಿಪ್ಲಿಕೇಶನ್ ಒಳಗಡೆ ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡಿ ಆಮೇಲೆ ಕೂಡ ಮಾಡ್ಬೋದು. ಅದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇಲ್ಲಿ. ಸೊ ಐ ವಿಲ್ ಶೋ ಯು ದ್ಯಾಟ್. ಸೊ ಇದು ಸ್ವಾಪಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿರೋದು. ಓಕೆನಾ. ಸೊ ಸಿ ಹಿಯರ್. ಸೊ ಫಸ್ಟ್ ಬ್ರಾಕೆಟ್ ಒಳಗಿರೋದನ್ನ ಸಾಲ್ವ್ ಮಾಡಿ, ದೆನ್ ಯು ಕ್ಯಾನ್ ಡೂ ದಿಸ್ ಒನ್. ಆರ್ ಎಲ್ಸ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿನ ಇಲ್ಲಿ ಯೂಸ್ ಮಾಡ್ಬೋದು. ಓಕೆ, ಮೈನಸ್ ಫಸ್ಟ್ ಬ್ರಾಕೆಟ್ನ ರಿಮೂವ್ ಮಾಡಿದ್ದಾರೆ. ಸೊ ಬ್ರಾಕೆಟ್ನ ರಿಮೂವ್ ಮಾಡಿದ್ರೆ ಏನಾಗುತ್ತೆ, ಸೈನ್ ಚೇಂಜ್ ಆಗುತ್ತೆ. ಒಳಗಡೆ ಇರೋ ನಂಬರ್ಸ್ ಸೈನ್ ಚೇಂಜ್ ಆಗುತ್ತೆ. 18 ಪ್ಲಸ್ ಇರೋದು ಮೈನಸ್ ಆಗುತ್ತೆ, 13 ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಸೊ ಈಗ ಇವೆರಡನ್ನು ಫಸ್ಟ್ ಸಾಲ್ವ್ ಮಾಡಿ, ದೆನ್ ಯು ಕ್ಯಾನ್ ಗೋ ವಿತ್ ದಿಸ್ ವಿನ್. ಓಕೆ, ಸೊ 50. ಸೊ ವಾಟ್ ದೇ ಹ್ಯಾವ್ ಡನ್ ಹಿಯರ್, ಇವೆರಡು ಎಸ್. ಸೊ ಇಲ್ಲೇನಿದೆ, ಇಲ್ಲಿ ಸ್ವಾಪ್ ಮಾಡ್ಬೋದು, ಗ್ರೂಪ್ ಮಾಡ್ಬೋದು. ಯಾಕೆ ಅಂತಂದ್ರೆ ಯೂನಿಟ್ ಡಿಜಿಟ್ 8 ಇದೆ ಅಲ್ವಾ. ಸೊ ಯೂನಿಟ್ ಡಿಜಿಟ್ 8 ಇದ್ದಾಗ 8 - 8 ವಿಲ್ ಬಿ 0. 6 - 1 ವಿಲ್ ಬಿ 50. ದೆನ್ 13 ಮೈನಸ್ ಮಾಡಿದ್ರೆ ಐ ಗೆಟ್ 37. ಆ್ಯಂಡ್ ಹಿಯರ್ ಆಲ್ಸೋ 37. ಎರಡೂ ಕ್ಯಾಲ್ಕುಲೇಷನ್ ಈಸಿ ಇದೆ. ನಿಮಗೆ ಯಾವ್ದು ಕನ್ವೀನಿಯಂಟ್ ಅದನ್ನ ನೀವು ಮಾಡ್ಬೋದು. ಓಕೆ, ಆ್ಯಂಡ್ ದಿಸ್ ಒನ್ ಇಸ್ ಡನ್. ಸೊ ನೌ ದಿಸ್ ಒನ್.
ಸೊ ಈಗ ಏನು ಮಾಡ್ಬೋದು, ಬ್ರಾಕೆಟಲ್ಲಿರೋದನ್ನ ಒಳಗಡೆ ಫಸ್ಟ್ ಸಾಲ್ವ್ ಮಾಡ್ಕೊಳ್ಳೋಣ. ಯಾಕಂದರೆ ಇಲ್ಲಿ 1 ಬರುತ್ತೆ, ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ ನಮಗೆ. 42 + 50, 42 + 15 ಏನಾಗುತ್ತೆ, 37 ಆಗುತ್ತೆ. ಮೈನಸ್, ಸೊ ಇವೆರಡಕ್ಕೂ ಆನ್ಸರ್ -1 ಅಲ್ವಾ. 8 - 7 will be 1. The answer is -1. So I'll get 36. So here the answer is 36. So now we have to solve this one first and then this one. Yakantandre multiplication first. 4 7s are 28 plus 9 into 6 will be 54. ಎರಡನ್ನು ಆಡ್ ಮಾಡಿದ್ರೆ ಏನು ಆನ್ಸರ್ ಬರುತ್ತೆ, 80. ಸೊ ನಾವು ದಿಸ್ ಒನ್. ಸೊ ಈಗ ನೀವು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಮಾಡೋದಕ್ಕಿಂತ ನಾನು ಹೇಳಿದೆ ನಂಬರ್ಸ್ ಯಾವಾಗ ಬರುತ್ತೋ ಅವಾಗ ಒಳಗಡೆಗೂ ಕೂಡ ಮಲ್ಟಿಪ್ಲೈ ಆಗಬೇಕು ಅಂತ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿಲಿ ಸ್ವಲ್ಪ ಲೆಂತಿ ಅನ್ಸ್ಬೋದು, ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಡೂ ದಿಸ್ ಒನ್. ಓಕೆ, ಪ್ಲಸ್ 8 ಇಂಟು ಫಸ್ಟ್ ಬ್ರಾಕೆಟಲ್ಲಿರೋದನ್ನ ಸಾಲ್ವ್ ಮಾಡೋಣ. 16 - 6 ಈಸಿಯಾಗಿ ಸಾಲ್ವ್ ಮಾಡ್ಬೋದಲ್ವಾ. ವಿ ವಿಲ್ ಗೆಟ್ 10. ಸೊ 10 ಇಂಟು 8 ವಿಲ್ ಬಿ 80. ಏನಾಗುತ್ತೆ, ಎರಡು ಆ್ಯಡ್ ಮಾಡಿದ್ರೆ ಐ ವಿಲ್ ಗೆಟ್ 100. ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಅಥವಾ ಡೈರೆಕ್ಟ್ ಸೊಲ್ಯೂಷನ್ ಈಸಿ ಆಗುತ್ತೆ ಇಲ್ಲಿ. ಎಸ್. ಸೊ ನೆಕ್ಸ್ಟ್ ಟಾಪಿಕ್ ಬಂದು 4.3, ದಟ್ ಇಸ್ ಒಮಿಷನ್ ಆಫ್ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಸೊ ಒಮಿಷನ್ ಅಂತಂದ್ರೇನು, ಒಮಿಷನ್ ಅಂದರೆ ವಿ ಆರ್ ಸ್ಕಿಪ್ಪಿಂಗ್. ಸ್ಕಿಪ್ ಅಂದರೆ ವಿ ಆರ್ ನಾಟ್ ರೈಟಿಂಗ್ ದ್ಯಾಟ್. ಓಕೆ, ಯಾವಾಗ ನಾವು ಒಮಿಷನ್ ಮಾಡ್ತೀವಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಅಂದಾಗ, ಯಾವಾಗ ಅಂತಂದ್ರೆ ಲೆಟರ್ ಮತ್ತು ನಂಬರ್ ಬಂದಾಗ. ಓಕೆ, ಫಾರ್ ಎಕ್ಸಾಂಪಲ್ 4K. 4 ಇಂಟು ಕೆನ ನಾನು ಡೈರೆಕ್ಟ್ ಆಗಿ 4K ಅಂತ ಬರಿಬೋದು. 4 ಇಂಟು ಎನ್ ಬಂದಾಗ ಐ ಕ್ಯಾನ್ ರೈಟ್ ಇಟ್ ಆಸ್ 4n. 5 ಇಂಟು ಎಕ್ಸ್ ಬಂದಾಗ ಐ ಕ್ಯಾನ್ ರೈಟ್ 5x. ಸೊ ಒಮಿಷನ್ ಆಯ್ತಲ್ವಾ, ಇಲ್ಲಿ ಏನಿದೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ನಾನು ಬರ್ದಿಲ್ಲ ಅಂದರೆ ಮೀನಿಂಗ್ ನಿಮ್ಗೇನಾದರೂ ಅವರು 5x ಅಂತ ಕೊಟ್ಟು ದ ಎಕ್ಸ್ ವ್ಯಾಲ್ಯೂ ಇಸ್ 1 ಅಂತ ಕೊಡ್ತಾರೆ ಅನ್ಕೊಳ್ಳಿ. ಎಕ್ಸ್ ವ್ಯಾಲ್ಯೂ 1 ಅಥವಾ 2 ಏನೋ ಕೊಡ್ತಾರೆ. 5 ಇಂಟು ಎಕ್ಸ್ ವ್ಯಾಲ್ಯೂ 1 ಆದಾಗ ನೀವೇನು ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಕೇಳ್ತಾರೆ ಅವರು. ಆವಾಗ ನೀವು 5 ಅಂತ ಬರೆದ್ರೆ ಯುವರ್ ಆನ್ಸರ್ ಇಸ್ ರಾಂಗ್. ಯಾಕಂತಂದ್ರೆ ಎರಡು ನಂಬರ್ ಮತ್ತು ಈ ಕಡೆ ಆಲ್ಫಾಬೆಟ್ ಎರಡು ರಿಲೇಟ್ ಆಗಿರೋದು ಹೇಗೆ, ಮಲ್ಟಿಪ್ಲಿಕೇಶನ್ ಇಂದ. ನಾವು ಸಿಂಬಲ್ ಬರೆಯಲ್ಲ ಅಷ್ಟೇ, ಬಟ್ ಮಲ್ಟಿಪ್ಲಿಕೇಶನ್ ಆಗಿರುತ್ತೆ ಅಲ್ಲಿ. ಆಯ್ತಾ. ಸೊ ನೀವೇನಂತ ಬರೀಬೇಕು, ನಿಮ್ಮ ಆನ್ಸರ್ 5 ಇಂಟು 1 ದಟ್ ಇಸ್ 5. ಯುವರ್ ಆನ್ಸರ್ ಇಸ್ 5, ನಾಟ್ 51. ಓಕೆ, ಇದನ್ನು ನಾವು ಒಮಿಷನ್ ಅಂತ ಹೇಳ್ತೀವಿ. ನಾವು ಮಲ್ಟಿಪ್ಲಿಕೇಶನ್ ಸಿಂಬಲ್ ಬರೆಯಲ್ಲ. ನೀವಿಲ್ಲೆಲ್ಲ ಅಬ್ಸರ್ವ್ ಮಾಡ್ಬೋದು ಸ್ಟಾರ್ಟಿಂಗ್ ಕ್ಲಾಸ್ಗಳಲ್ಲಿ. ಸೊ ಇಲ್ಲೆಲ್ಲ ಇತ್ತು C ಇಂಟು 35, J ಇಂಟು 60. ಇನ್ನೂ ಅಲ್ಲಿ ಟಾಪಿಕ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿರಲಿಲ್ಲ. ಸೊ ದೇ ಹ್ಯಾವ್ ಮೆನ್ಷನ್ ದ ಸಿಂಬಲ್, ಬಟ್ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ದಿಸ್ ಆಸ್ 35C ಪ್ಲಸ್ 60J. ಯೂಶ್ವಲಿ ನಂಬರ್ನ ಫಸ್ಟ್ ಬರಿತೀವಿ ಆಲ್ಫಾಬೆಟ್ಗಿಂತ ಮುಂಚೆ, ಆಯಿತಾ. ಅದಕ್ಕೋಸ್ಕರ 35C ಅಂತ ಬರೆದೆ. C 35ಗಿಂತ ನಾವು ಫಸ್ಟ್ ರೆಪ್ರೆಸೆಂಟ್ ಮಾಡೋದು ನಂಬರ್ನ, ಆಮೇಲೆ ಆಲ್ಫಾಬೆಟ್ನ ಬರಿತೀವಿ. ಎರಡು ಸೇಮ್. ಸೊ 5 ಇಂಟು 3 ಇಸ್ ಆಲ್ಸೋ ಸೇಮ್, 3 ಇಂಟು 5 ಇಸ್ ಆಲ್ಸೋ ಸೇಮ್. ಮಲ್ಟಿಪ್ಲಿಕೇಶನಲ್ಲಿ ನಾವು ಸ್ವಾಪ್ ಮಾಡ್ಬೋದು. ಓಕೆ, 35C ಮತ್ತು 60J. ಅದೇ ರೀತಿ ನೀವು ಎಲ್ಲ ನ್ಯೂಮರಿಕ್ ಮತ್ತು ಆಲ್ಫಾಬೆಟ್ ಟರ್ಮ್ಸ್ ಏನಿರುತ್ತೋ ಒಟ್ಟಿಗೆ ಇದ್ದಾಗ ಯು ಕ್ಯಾನ್ ಸ್ಕಿಪ್ ಮಲ್ಟಿಪ್ಲಿಕೇಶನ್ ಸಿಂಬಲ್. Okay, that is what they have given in the third topic, that is 4.3. Okay, find an algebraic expression to get n terms of the sequence. So illondu sequence ಕೊಟ್ಟಿದ್ದಾರೆ. ಏನದು sequence ಫಸ್ಟ್ ನೋಡೋಣ. ಸೊ ಲುಕ್ ಎಟ್ ದಿಸ್ ನಂಬರ್ ಸೀಕ್ವೆನ್ಸ್. ಇಲ್ಲೊಂದು ನಂಬರ್ ಸೀಕ್ವೆನ್ಸ್ ಕೊಟ್ಟಿದ್ದಾರೆ, ಆಯ್ತಾ. 4 8 12 16 20 24. ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಇದು 4ದು ಟೇಬಲ್ ಅಲ್ವಾ. 4 1s are 4, 4 2s are 8, 4 3s are 12, like that it goes on. And what is the third term of this sequence? So ಈ ಸೀಕ್ವೆನ್ಸ್ ಥರ್ಡ್ ಟರ್ಮ್ ಅಂದ್ರೇನು, ದಟ್ ಇಸ್ 12. ಅದನ್ನು ನಾವು ಎಕ್ಸ್ಪ್ರೆಷನ್ ಅಲ್ಲಿ ಹೇಗೆ ಬರಿತೀವಿ, 4ದು ಥರ್ಡ್ ಟರ್ಮ್ 4 ಇಂಟು 3. 29th ಟರ್ಮ್ ಆಫ್ ದಿಸ್ ಸೀಕ್ವೆನ್ಸ್ 4 ಇಂಟು 29. nth ಟರ್ಮ್ ಅಂದರೆ n ಕ್ಯಾನ್ ಬಿ ಎನಿ ನಂಬರ್. ಓಕೆ, ಎನಿ ನಂಬರ್ ಆಗಿರ್ಬೋದು. nth ಟರ್ಮ್ ಅಂತ ಕೇಳ್ತಾರೆ. nth ಟರ್ಮ್ ಅಂದ್ರೆ ಏನು, 4 ಇಂಟು n. ನಾವು ಸ್ಕಿಪ್ ಮಾಡ್ಬೋದಲ್ವಾ ಮಲ್ಟಿಪ್ಲಿಕೇಶನ್ ಸಿಂಬಲ್. ಐ ಕ್ಯಾನ್ ರೈಟ್ ಇಟ್ ಆಸ್ 4n. ಓಕೆ, nth ಟರ್ಮ್ ಅಂದಾಗ ನಿಮಗೆ ಕ್ಯಾಲ್ಕುಲೇಷನ್ ಪರ್ಪಸ್ಗೋಸ್ಕರ ನೀವು 4n ಅಂತ ಡೈರೆಕ್ಟಾಗಿ ಬರಿಬೋದು, ಮಲ್ಟಿಪ್ಲಿಕೇಶನ್ ಸಿಂಬಲ್ ಬೇಡ. ಏನಕ್ಕೆ ಈ ಎಕ್ಸ್ಪ್ರೆಷನ್ ನೀವು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಕಂಪ್ಲೀಟ್ ಯೂಸ್ ಮಾಡೋದೇ ಸಿಂಪ್ಲಿಫಿಕೇಶನ್ ಪರ್ಪಸ್ಗೋಸ್ಕರ. ಓಕೆ, ಒಂದು ಫಾರ್ಮುಲಾ ಆ್ಯಂಡ್ ಸಿಂಪ್ಲಿಫಿಕೇಶನ್ ಪರ್ಪಸ್. ನಿಮಗೆ ಕ್ಯಾಲ್ಕುಲೇಷನ್ ತುಂಬ ಸಿಂಪಲ್ ಆಗುತ್ತೆ. ನೀವು ದೊಡ್ಡ ವ್ಯಾಲ್ಯೂಸ್ನೆಲ್ಲ ಆಲ್ಫಾಬೆಟಿಕ್ ಟರ್ಮ್ಸಲ್ಲಿ ಬರ್ಕೊಂಡು ಹೋಗ್ತೀರಾ. ಓಕೆನಾ. ಸಿ ಹಿಯರ್ 4n ಅನ್ನು ನಾವೇನಂತ ಬರಿಬೋದು, 4
n ಅಂತ ಬರೀಬೋದು. ಮಲ್ಟಿಪ್ಲಿಕೇಶನ್ ಆಗಿರುತ್ತೆ ಇಲ್ಲಿ, ನಾವು ಮಲ್ಟಿಪ್ಲಿಕೇಶನ್ ಸಿಂಬಲ್ನ ಬರೆಯಲ್ಲ. ಸೊ ಸಿ ಹಿಯರ್ 5m plus 3. As a standard practice, we shorten 4 into n to 4n by skipping the multiplication sign. We write the number first followed by the letters. So first ಯಾವ್ದು ಬರೀತೀವಿ ನಾವು, ನಂಬರ್ನ ಬರೀತೀವಿ, ಆಮೇಲೆ ಲೆಟರ್ಸ್. ಫೈಂಡ್ ದ ವ್ಯಾಲ್ಯೂ ಆಫ್ ದ ಎಕ್ಸ್ಪ್ರೆಷನ್ 4k when k is equal to 4. ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡಿದ್ದೆ ಅಲ್ವಾ. ಸೊ 4k is the expression. k ವ್ಯಾಲ್ಯೂ they have given as 4. ನೀವೇನ್ ಮಾಡಬೇಕು, ಈಗ ರೀಪ್ಲೇಸ್ ಮಾಡಬೇಕು ಕೆನ 4 ಇಂದ. 74 ಅಂತ ಬರೆದ್ರೆ ಇಟ್ ಇಸ್ ರಾಂಗ್. 7 into 4 ಅಂತ ಬರೀಬೇಕು. 4ನ ರಿಪ್ಲೇಸ್ ಮಾಡೋದಾದ್ರೆ ದ ಆನ್ಸರ್ ಇಸ್ 28. ಡೋಂಟ್ ರೈಟ್ 74. ನೋ, ದಿಸ್ ಇಸ್ ರಾಂಗ್. 28 is the answer. Okay, the value is 7 into 4 will be 28. Find the value of the expression 5m plus 3 ಗೆ ಕೇಳಿದ್ದಾರೆ. ಈಗ m ವ್ಯಾಲ್ಯೂ ಏನು, 2. ಸೊ 2ನ ನಾನು ರಿಪ್ಲೇಸ್ ಮಾಡಬೇಕು. ಹೇಗೆ ರಿಪ್ಲೇಸ್ ಮಾಡೋದು, 5 into 2, 5 2 ಅಂತ ಬರೆದ್ರೆ ಇಟ್ ವಿಲ್ ಬಿ 52. ಇಟ್ ವಿಲ್ ಬಿ ರಾಂಗ್. ಓಕೆ, 5 into 2 ಅಂತಾನೆ ಬರೀಬೇಕು, ಅದ್ರ ಜೊತೆಗೆ ಪ್ಲಸ್ 3. ಮಲ್ಟಿಪ್ಲಿಕೇಶನ್ಗೆ ಫಸ್ಟ್ ಪ್ರಿಯಾರಿಟಿ ಅಲ್ವಾ. 5 into 2 will be 10 plus 3. ಮೈ ಆನ್ಸರ್ ಇಸ್ 13. ಓಕೆ, ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿದೆ. ಸ್ವಲ್ಪ ಚಿಕ್ಕ ಚಿಕ್ಕ ರೂಲ್ಸ್ ಏನಿದೆ ಅದನ್ನ ಅರ್ಥ ಮಾಡ್ಕೊಬೇಡಿ, ಪ್ರಾಕ್ಟೀಸ್ ಮಾಡಿ. ಬೈ ಹಾರ್ಟ್ ಮಾಡೋದಕ್ಕೆ ಹೋಗಬೇಡಿ. ಬೈ ಹಾರ್ಟ್ ಮಾಡಿದ್ರೆ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಗೊತ್ತೇ ಆಗಲ್ಲ. ನಿಮಗೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಯಾವ ಕ್ವೆಶನ್ಸ್ ಕೊಟ್ಟರು ಯು ಕ್ಯಾನ್ ಸಾಲ್ವ್. ವಿತೌಟ್ ಪ್ರಾಕ್ಟೀಸ್ ಆಲ್ಸೋ ಯು ಕ್ಯಾನ್ ಸಾಲ್ವ್. ಬಟ್ ಪ್ರಾಕ್ಟೀಸ್ ಇದ್ರೆ ನೆನಪಲ್ಲಿ ಇರುತ್ತೆ. ಓಕೆ, ಪ್ರಾಕ್ಟೀಸ್ ಕೂಡ ಮಾಡಿ, ಕಾನ್ಸೆಪ್ಟ್ ಕೂಡ ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಮೈಂಡ್ ದ ಮಿಸ್ಟೇಕ್ ಆ್ಯಂಡ್ ಮೈಂಡ್ ದ ಮಿಸ್ಟೇಕ್. ಸೊ ಇಲ್ಲಿ ಕೆಲವು ಪ್ರಾಬ್ಲಮ್ ಕೊಟ್ಟು ಅವರೇ ಸಾಲ್ವ್ ಮಾಡಿದ್ದಾರೆ, ಅದು ತಪ್ಪಾ ಸರಿನಾ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಓಕೆ, ಅಬ್ಸರ್ವ್ ಈಚ್ ಆಫ್ ದೆಮ್ and identify if there is a mistake. Mistake ಇದ್ರೆ ಐಡೆಂಟಿಫೈ ಮಾಡಬೇಕು. ಇಫ್ ಯು ಥಿಂಕ್ there is a mistake, try to explain what might have gone wrong. ಏನು ಮಿಸ್ಟೇಕ್ ಇದೆ ಅಂತ ಕೂಡ ಕೇಳ್ತಿದ್ದಾರೆ. ದೆನ್ ಕರೆಕ್ಟ್ ಇಟ್ ಆ್ಯಂಡ್ ಗಿವ್ ದ ವ್ಯಾಲ್ಯೂ ಆಫ್ ದ ಎಕ್ಸ್ಪ್ರೆಷನ್. ಕರೆಕ್ಟ್ ಆನ್ಸರ್ ಕೂಡ ಕೊಡಬೇಕು. ಫಸ್ಟ್ ಒನ್, ಎ ವ್ಯಾಲ್ಯೂ ಇಸ್ -4. ಸೊ ನಿಮ್ಗೆ ಯಾವಾಗೆಲ್ಲ ವ್ಯಾಲ್ಯೂಸ್ ನೆಗೆಟಿವ್ ಅಲ್ಲಿ ಇರುತ್ತೋ ಯು ಶುಡ್ ಬಿ ವೆರಿ ಕೇರ್ಫುಲ್. ವಾಟ್, ಯು ಶುಡ್ ಬಿ ವೆರಿ ಕೇರ್ಫುಲ್. ಯಾಕೆ ಅಂತಂದ್ರೆ ನೆಗೆಟಿವ್ ಇದ್ದಾಗ ವ್ಯಾಲ್ಯೂ ಚೇಂಜ್ ಆಗೋ ಚಾನ್ಸಸ್ ತುಂಬ ಇದೆ. ಇಲ್ಲಿ ನೋಡೋಣ. ಓಕೆನಾ, ಹೇಗೆ ಅಂತಾನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. 10 minus a, ದಿಸ್ ಇಸ್ ದ ಎಕ್ಸ್ಪ್ರೆಷನ್. ಎ ವ್ಯಾಲ್ಯೂ -4 ಇದೆ, ನಾವು ರೀಪ್ಲೇಸ್ ಮಾಡಬೇಕು. ರೀಪ್ಲೇಸ್ ಮಾಡಿದ್ರೆ ಏನಾಗುತ್ತೆ, 10 ನೀವು ಸಬ್ಸ್ಟಿಟ್ಯೂಷನ್ ಅಂತ ಬಂದಾಗ, ಅಥವಾ ರೀಪ್ಲೇಸ್ನ ಸಬ್ಸ್ಟಿಟ್ಯೂಷನ್ ಅಂತಾನು ಹೇಳ್ತೀವಿ. ಓಕೆ, ಸಬ್ಸ್ಟಿಟ್ಯೂಷನ್ ಅಂತ ಬಂದಾಗ ಏನಿರುತ್ತೋ ಎಕ್ಸ್ಪ್ರೆಷನ್ ಆಸ್ ಇಟ್ ಈಸ್ ಕಾಪಿ ಮಾಡಬೇಕು. ಏನ್ ಆಲ್ಫಾಬೆಟ್ ಇದೆ ಜಸ್ಟ್ ಅದನ್ನ ರೀಪ್ಲೇಸ್ ಮಾಡಬೇಕು. ಇಲ್ಲಿ ಮೈನಸ್ ವ್ಯಾಲ್ಯೂ ಇದೆ, ಮೈನಸ್ ವ್ಯಾಲ್ಯೂ ಕೂಡ ಹಾಕೋಬೇಕು. ಹೀಗೆ ವ್ಯಾಲ್ಯೂ -4, ಯಾವಾಗೆಲ್ಲ ನೆಗೆಟಿವ್ ಬರುತ್ತೋ ವ್ಯಾಲ್ಯೂ ಯು ಹ್ಯಾವ್ ಟು ಯೂಸ್ ಬ್ರಾಕೆಟ್. ವಾಟ್, ಯು ಹ್ಯಾವ್ ಟು ಯೂಸ್ ಬ್ರಾಕೆಟ್. -4. ಓಕೆ, ಬ್ರಾಕೆಟ್ ಅಲ್ಲಿ ಇಲ್ಲ ನಾವು ಹಾಕೊಂಡ್ವಿ ಅಂದ್ರೆ, ಯಾಕೆ ಅಂದ್ರೆ ನೆಗೆಟಿವ್ ನಂಬರ್ ಬಂದಾಗೆಲ್ಲ ನಾವು ಬ್ರಾಕೆಟ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಈಗ ಏನಾಗುತ್ತೆ, ಈಗ ನೀವು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿಲಿ ಬ್ರಾಕೆಟ್ ರಿಮೂವಿಂಗ್ ಓಪನ್ ಅರ್ಥ ಮಾಡ್ಕೊಂಡಿದ್ರಿ ಅಲ್ವಾ. ಬ್ರಾಕೆಟ್ ರಿಮೂವ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಹೊರಗಡೆ ನೆಗೆಟಿವ್ ಇದ್ರೆ ಒಳಗಡೆ ಇರೋ ಸಿಂಬಲ್ ಏನಾಗುತ್ತೆ, ನಂಬರ್ದು ಚೇಂಜ್ ಆಗುತ್ತೆ. ಇಲ್ಲೂ ಅಷ್ಟೇನೆ, ಬ್ರಾಕೆಟ್ ಇಂದ ಇಮಿಡಿಯೇಟ್ ಹೊರಗೆ ಏನಿದೆ, ಮೈನಸ್ ಸಿಂಬಲ್ ಇದೆ. ಸೊ ಒಳಗಿರೋ ಟರ್ಮ್ಸ್ದು ಸೈನ್ ಚೇಂಜ್ ಆಗುತ್ತೆ. ಸೊ ನೌ ದ ಆನ್ಸರ್ ಇಸ್ 10. ಒಳಗಿರೋ ಚೇಂಜ್ ಆಯ್ತಲ್ವಾ, ಮೈನಸ್ ಇರೋದು ಪ್ಲಸ್ ಆಯ್ತು 4. ಸೊ ಅವರ್ ಆನ್ಸರ್ ಇಸ್ ವಾಟ್, 14. ಬಟ್ ದೇ ಹ್ಯಾವ್ ರಿಟನ್ ವಾಟ್, 6. ಸೊ ದಿಸ್ ಇಸ್ ರಾಂಗ್. ಕರೆಕ್ಟ್ ಆನ್ಸರ್ ಇಸ್ 14. ಏನ್ ರಾಂಗ್ ಆಗಿತ್ತು ಇಲ್ಲಿ ಅಂತಂದ್ರೆ ಸಬ್ಸ್ಟಿಟ್ಯೂಷನ್ ರಾಂಗ್. ಸಬ್ಸ್ಟಿಟ್ಯೂಷನ್ ಅಂಡ್ ಸಿಂಪ್ಲಿಫಿಕೇಶನ್ ರಾಂಗ್ ಆಗಿತ್ತು. ಓಕೆ, ಏನ್ ಸಿಂಪ್ಲಿಫಿಕೇಶನ್, ಯಾವ ಸ್ಟೆಪ್ ಅಂದ್ರೆ ಈ ಸ್ಟೆಪ್. ಅವರು ಡೈರೆಕ್ಟ್ ಆಗಿ ಏನ್ ಮಾಡಿದ್ದಾರೆ, 10 -4 ಅಂತ ಹಾಕಿ 6 ಅಂತ ಬರ್ದಿದ್ದಾರೆ. ಸೊ ದಿಸ್ ಇಸ್ ರಾಂಗ್. ನಾವಿಲ್ಲಿ ಮೈನಸ್ ಎರಡೂ ಇರೋದು ಮಲ್ಟಿಪ್ಲಿಕೇಶನ್ ಅಲ್ಲಿ, ಅದನ್ನ ಅಬ್ಸರ್ವ್ ಮಾಡಬೇಕು. ಯಾವಾಗೆಲ್ಲ ಬ್ರಾಕೆಟ್ ಹೊರಗಡೆ ಮೈನಸ್ ಬರುತ್ತೋ ಒಳಗಿರೋ ಟರ್ಮ್ದು ಸೈನ್ ಚೇಂಜ್ ಆಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಪ್ಲಸ್ ಇದ್ದಾಗ ಅಷ್ಟೊಂದು ವರಿ ಮಾಡೋ ಚಿಂತೆ ಇರಲ್ಲ, ಮೈನಸ್ ಇದ್ದಾಗ ಯು ಶುಡ್ ಬಿ ಕೇರ್ಫುಲ್. ಓಕೆ, ಡಿ ಇಸ್ ಈಕ್ವಲ್ ಟು 6 ಇದೆ. 3d ಇಸ್ ಅವರ್ ಎಕ್ಸ್ಪ್ರೆಷನ್. ಏನಾಗುತ್ತೆ, 3d ಇದೆ, 3 into 6 ಆಗುತ್ತೆ ಡಿ ವ್ಯಾಲ್ಯೂ. ಸೊ 3 into 6, that is 18, right? 3 into 6 will be 18. So this is also wrong. ಏನ್ ರಾಂಗ್ ಆಗಿದೆ, ಮಲ್ಟಿಪ್ಲಿಕೇಶನ್ ರಾಂಗ್ ಆಗಿದೆ. ಸೊ ಆನ್ಸರ್ ಇಸ್ 18. ಎಸ್ ವ್ಯಾಲ್ಯೂ ಇಸ್ 7. ಸೊ ಎಸ್ ಇರೋ ಜಾಗಕ್ಕೆ ನಾನು 7ನ ಫಿಲ್ ಮಾಡಬೇಕು. ಸೊ 3s - 2. 3 into 7 ಅಲ್ವಾ, 3s ಅಂದ್ರೆ -2. ಫಸ್ಟ್ ಪ್ರಿಯಾರಿಟಿ ಗೋಸ್ ಟು ಮಲ್ಟಿಪ್ಲಿಕೇಶನ್. 7 3s are 21 - 2 will be what, 19. So answer is wrong, that is 19. Okay, ಸೊ ರಾಂಗ್ನೆಲ್ಲ ನಾನು ರೆಪ್ರೆಸೆಂಟ್ ಮಾಡ್ತೀನಿ ಇಲ್ಲಿ. ದಿಸ್ ಇಸ್ ರಾಂಗ್, ದಿಸ್ ಇಸ್ ಆಲ್ಸೋ ರಾಂಗ್,
This is also wrong. Then r is equal to 8. 2r plus 1 is equal to 29. So 2r ಅಂತಂದ್ರೆ ಏನರ್ಥ? 2 into 8 ಅಂತ ಅರ್ಥ. ಯಾಕಂದ್ರೆ r value 8 plus 1. First priority goes to multiplication. 8 2s are 16. 16 plus 1 is 2. 17. Again, the answer is wrong. This should be 17. Yes. So now here, j is equal to 5 ಇದೆ. 2j ಏನಾಗುತ್ತೆ? 2 into 5. So it will be 10. The answer is correct. So ಇಲ್ಲಿ correct ಇದೆ. Then if m is equal to -6, so ಮೈನಸ್ ಬಂದಾಗ ನಾವೇನಾಗಿರ್ಬೇಕು? ಕೇರ್ಫುಲ್ ಆಗಿರ್ಬೇಕು. ಸೊ 3 ಇದೆ ಬ್ರಾಕೆಟ್, ಕಾಪಿ ಇದೆ ಬ್ರಾಕೆಟ್. m is -6. Either you can use bracket or you can directly write minus here. ಯಾಕೆ ಡೈರೆಕ್ಟ್ ಆಗಿ ಬರ್ದಿದ್ದೀನಿ ಅಂದ್ರೆ m ಜೊತೆಗೆ ಬೇರೆ ನಂಬರ್ಗೆ ಇರೋ ರಿಲೇಷನ್ ಅಡಿಷನಲ್ ಇದೆ ಅಂಡ್ m ಪಾಸಿಟಿವ್ ಟರ್ಮ್ ಅಲ್ಲೇ ಇದೆ, m ಗೆ ನೆಗೆಟಿವ್ ಇಲ್ಲ. ಇಲ್ಲಿ ಯಾಕೆ ಯೂಸ್ ಮಾಡಿದೀನಿ ಅಂದ್ರೆ a ಗೆ ವ್ಯಾಲ್ಯೂ ನೆಗೆಟಿವ್ ಇತ್ತು, ಅದಕ್ಕೆ ಮತ್ತೆ ಇನ್ನೊಂದು ನೆಗೆಟಿವ್ ನ ಬ್ರಾಕೆಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದೆ. ಬಟ್ ಇಲ್ಲಿ m ಗೆ ಪಾಸಿಟಿವ್ ಇರೋದ್ರಿಂದ ಬ್ರಾಕೆಟ್ ನೀಡ್ ಇಲ್ಲ. +1. ಸೊ ಬ್ರಾಕೆಟ್ ಅಲ್ಲಿ ಇರೋದನ್ನ ಫಸ್ಟ್ ಸಾಲ್ವ್ ಮಾಡಬೇಕು. 3 into 6 plus 1 -6 plus 1. ದ ಆನ್ಸರ್ ಇಸ್ -5. ಓಕೆ, ಎರಡು ಸಿಂಬಲ್ ನೆಗೆಟಿವ್ ಇದ್ದಾಗ, ಎರಡರಲ್ಲಿ ಯಾವ್ದಾದ್ರು ಒಂದು ನೆಗೆಟಿವ್ ಇದ್ದಾಗ ಸಬ್ಟ್ರಾಕ್ಷನ್ ಆಗಿ ಬಿಗ್ಗರ್ ನಂಬರ್ ಸೈನ್ ಆಗುತ್ತೆ. 3 into 5 will be what? 15. ಅಂಡ್ ಸಿಂಬಲ್ ಇಸ್ ನೆಗೆಟಿವ್, ಯಾಕಂದ್ರೆ ನೆಗೆಟಿವ್ ಇಂಟು ಪಾಸಿಟಿವ್ ನೆಗೆಟಿವ್ ಸಿಂಬಲ್ ಬರುತ್ತೆ. ಓಕೆ, ಸೊ ಈ ರೀತಿ ನಿಮಗೆ ಕ್ಯಾಲ್ಕುಲೇಷನ್ಗೆ ಸೈನ್ ಕನ್ಫ್ಯೂಷನ್ ಆದರೆ ನಾನು ಬೇರೆ ವಿಡಿಯೋ ಇದಕ್ಕೆ ಅಂತಾನೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಮಾಡಬೇಕು ಅಂತಂದ್ರೆ ಯು ಜಸ್ಟ್ ಕಮೆಂಟ್ ಇಫ್ ಯು ವಾಂಟ್ ದಟ್ ವಿಡಿಯೋ ಆರ್ ಎಲ್ಸ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, yes, the answer is 15. They have right 19. So answer is 15. ಸೊ ಹಿಯರ್ ಎಫ್ ವ್ಯಾಲ್ಯೂ, ಈಗ ಎರಡು ವ್ಯಾಲ್ಯೂ ಕೊಟ್ಟಿದ್ದಾರೆ, ಎರಡು ಆಲ್ಫಾಬೆಟ್ ಕೊಟ್ಟಿದ್ದಾರೆ. ಓಕೆ, ಎಫ್ ಮತ್ತೆ ಜಿ. ಸೊ ಎರಡಕ್ಕೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಫ್ ವ್ಯಾಲ್ಯೂ ಏನು? 2 into ಎಫ್ ವಿಲ್ ಬಿ 3 minus 2 into ಜಿ ವ್ಯಾಲ್ಯೂ ಇಸ್ 1 into 1 ಬರೀಬೇಕು. ಓಕೆ, ಡೈರೆಕ್ಟ್ 1 ಬರೆಯೋ ಹಾಗಿಲ್ಲ, into 1. 3 into 2 into 3 will be 6 minus 2 into 1 will be 6 minus 2 will be 4. So 4 illa alli. This is also wrong. The answer must be 4. Yes. So T 4 ide, B 3 ide. 2 into 4 will be 2 into T andre 2 into 4 plus B is 3. Multiplication ge first priority alva. 4 2s are 8 plus 3 will be 11. Here also wrong. H minus. So as it is copy ಮಾಡಬೇಕು. H minus 3. 3 ಮೈನಸ್ ಏನಿದೆ ಫಸ್ಟ್ ಇಕ್ವೇಶನ್ ಬರ್ಕೊಳ್ಳೋಣ. ದೆನ್ ಹೆಚ್ ವ್ಯಾಲ್ಯೂ ಏನು? 5 ಮೈನಸ್ 3 ಇದೆ, ಮೈನಸ್ ಎನ್ ವ್ಯಾಲ್ಯೂ ಏನು? ಎನ್ ವ್ಯಾಲ್ಯೂ 6. ಬ್ರಾಕೆಟ್ ಇರೋದನ್ನ ಫಸ್ಟ್ ಸಾಲ್ವ್ ಮಾಡಿದ್ರೆ 5 ಮೈನಸ್ 6 ಮೈನಸ್ 3. ಬಿಗ್ಗರ್ ನಂಬರ್ ಸೈನ್ ಏನು? ನೆಗೆಟಿವ್ ಅಲ್ಲಿದೆ, ಅದಕ್ಕೆ ಬ್ರಾಕೆಟ್ ನ ರಿಟೈನ್ ಮಾಡ್ಕೊಂತ ಇದ್ದೀನಿ. ಸೊ 6 ಮೈನಸ್ 3 ವಿಲ್ ಬಿ 3. ಸೊ ನಾವು ಬ್ರಾಕೆಟ್ ಇಂದ ಇಮಿಡಿಯೇಟ್ ಹೊರಗಡೆ ನೆಗೆಟಿವ್ ಸಿಂಬಲ್ ಇದೆ, ಒಳಗಿರೋದು ಏನಾಗುತ್ತೆ? ಸಿಂಬಲ್ ಚೇಂಜ್ ಆಗುತ್ತೆ. ದಟ್ ಇಸ್ +3. ಸೊ ಐ ವಿಲ್ ಗೆಟ್ 8. ಸೊ ದೇ ಹ್ಯಾವ್ ರಿಟನ್ ರಾಂಗ್. ಸೊ ಆನ್ಸರ್ ಶುಡ್ ಬಿ ಹಿಯರ್ 8, ಹಿಯರ್ 11, ಹಿಯರ್ 4. ಸೊ ಈಗ ಯಾವ್ಯಾವ್ದು ರಾಂಗ್ ಆಗಿತ್ತು? ಸೊ ದಿಸ್ ಇಸ್ ಆಲ್ಸೋ ರಾಂಗ್, ದಿಸ್ ಇಸ್ ಆಲ್ಸೋ ರಾಂಗ್, this was correct, and this is also wrong. Majority questions, all the questions were wrong except the one, this one. Okay, I hope you understood. Okay, let us do this topic in the next class. Thank you.